ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಸೂಪರಾದ ನೀರು ದೋಸೆಯನ್ನು ಮಾಡೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಕೋಳಿ ಸಾರು ಜೊತೆಗಂತೂ ಅದ್ಭುತವಾಗಿರುತ್ತೆ. ಇದನ್ನು ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಈಗ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಈ ವಿಡಿಯೋನ ಫುಲ್ ನೋಡಿ, ನಿಮಗೆ ಒಳ್ಳೆ ಟಿಪ್ಸು ಮತ್ತು ದೋಸೆ ಮಾಡೋದು ಹೇಗೆಂದು ಚೆನ್ನಾಗಿ ಗೊತ್ತಾಗುತ್ತೆ. ಇಲ್ಲಿ ನಾನು ಸೊಸೈಟಿ ಅಕ್ಕಿ ಅಥವಾ ದಪ್ಪಕ್ಕಿ ಬರುತ್ತಲ್ಲ, ರೇಷನ್ ಅಕ್ಕಿ, ಅದನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ. ದೋಸೆಗೆಲ್ಲ ಇದನ್ನೇ ಹಾಕಬೇಕು, ಯಾಕೆಂದರೆ ಸೋನಾ ಮೊಸರು ಅಕ್ಕಿ ಹಾಕಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದರಿಂದ ಹೀಗೆ ಅಕ್ಕಿಯನ್ನು ತಗೊಂಡು, ಅಥವಾ ನೀವು ಗದ್ದೆ ಅಕ್ಕಿನಾದ್ರೂ ಬಳಸ್ಬೋದು. ಇದನ್ನು ನೀವು ಒಂದು 4 ಅವರ್ಸು ಚೆನ್ನಾಗಿ ನೆನೆಗೆ ಹಾಕಬೇಕಾಗುತ್ತೆ, ಅಥವಾ ನೈಟು ನೆನೆ ಹಾಕಿ ಬೆಳಗ್ಗೆ ರುಬ್ಬಿದ್ರು ಕೂಡ ಆಗುತ್ತೆ. ಚೆನ್ನಾಗಿ ತೊಳೆದಿಟ್ಟು ಒಂದು ರಾತ್ರಿಯೆಲ್ಲ ನೆನೆಸಿ ಆದಮೇಲೆ ಇದನ್ನು ಚೆನ್ನಾಗಿ ನಾವು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಸಣ್ಣಕ್ಕೆ ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ ದೋಸೆ ಇದೆಯಲ್ಲ, ಅದಕ್ಕೆ ತೆಳುಗೆ ಮಾಡ್ಕೋಬೇಕು. ಆಮೇಲೆ ನೀರು ಹಾಕೊಂಡು ಸರಿ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ನೀವು ಇದಕ್ಕೆ ಬರೀ ಅಕ್ಕಿ ಅಷ್ಟೇ ರುಬ್ಬೋದು. ಇಲ್ಲ ಅಂತಂದರೆ ಇದಕ್ಕೆ ತೆಂಗಿನಕಾಯಿಯನ್ನು ಸೇರಿಸಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ದೋಸೆಯೂ ಕೂಡ ಎಷ್ಟು ರುಚಿಯಾಗಿ ಬರುತ್ತೆ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಅದರಿಂದ ನಾನು ತೆಂಗಿನಕಾಯಿಯನ್ನು ಸೇರಿಸ್ಕೊತೀನಿ. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ತೆಂಗಿನಕಾಯಿ ಆಪ್ಷನಲ್ಲು, ಸೇರಿಸಿದರೆ ತುಂಬಾ ರುಚಿಯಾಗಿರುತ್ತೆ. ಒಂಥರ ಆ ಕೋಕೋನಟ್ದು ತವ ಮೇಲೆ ಫ್ರೈ ಆದಾಗೆಲ್ಲ ಅದು ಸ್ಮೆಲ್ಲೇ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಭಾಳ ರುಚಿ ಅನಿಸುತ್ತೆ. ಮಕ್ಕಳಿಗೆಲ್ಲ ತಿನ್ನಿಸ್ಲಿಕ್ಕೆ ಹಾಕಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಚೆನ್ನಾಗಿ ತೆಂಗಿನಕಾಯಿ ಮತ್ತು ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಸಣ್ಣಗೆ ರುಬ್ಬಿಬಿಟ್ಟು ಈ ರೀತಿಯಾಗಿ ಒಂದು ಪಾತ್ರೆಗೆ ಹಾಕೋಬೇಕು. ಈಗ ಹಾಕಿ ಅದನ್ನು ನೀವು ಕಲಸಿ ನೋಡಬೇಕು ಯಾವ ಹದದಲ್ಲಿದೆ ಹಿಟ್ಟು ಅಂತ. ಅದಕ್ಕೆ ನೀವು ಇನ್ನೂ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀರು ದೋಸೆ ಅಂದರೆ ತೆಳುಗಿರಬೇಕು. ಅದರಿಂದ ನಾನಿಲ್ಲಿ ಮತ್ತೆ 1.5 ಕಪ್ಪಷ್ಟು ಮತ್ತೆ ನಾನು ನೀರನ್ನು ಸೇರಿಸ್ಕೊತೀನಿ. ಅದು ಬಿಟ್ಟರೆ ನೀರು ಟೈಪ್ ಇರಬೇಕು ನೋಡಿ, ಈ ಹದದಲ್ಲಿ ಇರಬೇಕು. ಎತ್ತಿ ನಾವು 1-2 ಸಲ ಉಯ್ದು ನೋಡ್ಕೋಬೇಕು. ಗಟ್ಟಿ ಇದ್ದರೆ ಏನಾಗುತ್ತೆ, ದೋಸೆನೂ ಕೂಡ ಗಟ್ಟಿಯಾಗಿಬಿಡುತ್ತೆ. ಸೊ ಹಂಗಾಗಿ ನೀವು ಇದನ್ನು ತುಂಬ ಗಟ್ಟಿಯಾಗಿ ಇಟ್ಕೋಬಾರ್ದು, ತುಂಬ ತೆಳುನೇ ಮಾಡ್ಕೋಬೇಕು. ಅದಕ್ಕೆ ಇದನ್ನು ನೀರು ದೋಸೆ ಅಂತ ಕರಿತೀವಿ. ಹೀಗೆ ಒಂದು ತವವನ್ನು ಇಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸರಿಬಿಟ್ಟು ಈ ರೀತಿಯಾಗಿ ನಾವು ದೋಸೆಯನ್ನು ಹಾಕೋಬೇಕಾಗುತ್ತೆ. ನೋಡಿ, ಈ ರೀತಿಯೇ ಹಾಕಬೇಕು ಈ ದೋಸೆನ. ಈ ರೀತಿಯಾಗಿ ಹಾಕೋಬೇಕು. ತುಂಬ ತೆಳುಗೆ ಹಾಕಿ ಒಂದು ಕಡೆಯಿಂದ ಉಜ್ಜಿಬಿಟ್ರೆ ಸಾಕು, ಅದು ಹರಡ್ಕೊಳ್ಳುತ್ತೆ. ಇದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಒಂದು 2 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಅದು ಏನಾಗುತ್ತೆ ಅಂದರೆ ಹಾಗೇ ಮಾಡಿಬಿಟ್ರೆ, ಹಂಚ ಮೇಲೆ ಹಾಗೆ ಬಿಟ್ಟರೆ ಏನಾಗುತ್ತೆ, ಒಂಥರ ವೈಟ್ಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನು ಮುಚ್ಚಬೇಕು. ಮುಚ್ಚಿಬಿಟ್ಟು ನೋಡಿ, ಇದನ್ನು ಈ ರೀತಿಯಾಗಿ ಎತ್ಕೋಬೇಕು. ನೋಡಿ ಎಷ್ಟು ತೆಳುವಾಗಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ. ಈ ರೀತಿಯಾಗಿ ಇದನ್ನು ನೀವು ಎತ್ಕೋಬೇಕು. ಮತ್ತು ನಾನು ಇದೇ ರೀತಿಯಾಗಿ ಇನ್ನೊಂದು ದೋಸೆಯನ್ನು ಹಾಕೋತೀನಿ. ಇದನ್ನು ಕೂಡ ಇದೇ ರೀತಿಯಾಗಿ ಲಿಡ್ಡನ್ನು ಕವರ್ ಮಾಡಿ ಬೇಯಿಸಬೇಕು. ಹಂಗೇನು ಕೂಡ ಬೇಯಿಸ್ಬೋದು. ಅದು ಏನಾಗುತ್ತೆ ಅಂದರೆ ಮೇಲೆಲ್ಲ ವೈಟ್ ಆಗುತ್ತೆ. ಮತ್ತು ತೆಂಗಿನಕಾಯಿ, ಇದರಲ್ಲಿ ಒಂದು ಟಿಪ್ಪನ್ನು ಹೇಳ್ತೀನಿ ಅಂತಂದರೆ, ತೆಂಗಿನಕಾಯಿ ಹಾಕೋದ್ರಿಂದ ದೋಸೆ ತುಂಬ ರುಚಿಯಾಗಿ ಬರುತ್ತೆ. ಮತ್ತು ಚಟ್ನಿ ಇಲ್ಲಾಂದರೂ ಕೂಡ ಹಾಗೇ ತಿನ್ಬೋದು. ಇದು ಕೋಳಿ ಸಾಂಬಾರು ಜೊತೆ, ಫಿಶ್ ಸಾಂಬಾರು ಜೊತೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ, ನಾನ್ ವೆಜ್ ಮಟನ್ ಸಾಂಬಾರುಗಳ ಜೊತೆ ಅಲ್ಟಿಮೇಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು. ನಮ್ಮ ಮನೆಯಲ್ಲಿ ಕೂಡ ತುಂಬ ಇಷ್ಟಪಡ್ತಾರೆ. ನಾನು ಅದರಿಂದ ಮಾಡ್ತಾಯಿದ್ದೆ. ಅದರಿಂದ ಈ ರೆಸಿಪಿಯನ್ನು ನಾನು ಕೋಳಿ ಸಾಂಬಾರು ಜೊತೆ ಸರ್ವ್ ಮಾಡಿದ್ದೀನಿ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.